ಇವತ್ತು ಬೆಳಗಾವಿ ಮಹಾನಗರ ಪಾಲಿಕೆಯ ಚುನಾವಣೆ ನಡೀತಾ ಇದೆ. ಹೀಗಾಗಿ ಯಾರಿಗೊಲಿಯುತ್ತೆ ಮೇಯರ್ ಪಟ್ಟ, ಉಪಮೇಯರ್ ಪಟ್ಟ, ಗದ್ದುಗೆ ಯಾರಿಗೆ ಸಿಗುತ್ತೆ ಅನ್ನೋದು ಬಹಳ ಮಟ್ಟದ ಚರ್ಚೆ ಆಗ್ತಾ ಇದೆ. ಕುತೂಹಲ ಮೂಡಿಸ್ತಾ ಇದೆ ಬೆಳಗಾವಿಯ ಮೇಯರ್ ಹಾಗೂ ಉಪಮೇಯರ್ ಚುನಾವಣೆಯ ಫಲಿತಾಂಶ ಇವತ್ತು ಪ್ರಕಟ ಆಗುತ್ತೆ. ಹೀಗಾಗಿ ಯಾರಿಗೊಲಿಯುತ್ತೆ, ಯಾರಿಗೆ ಸಿಗುತ್ತೆ ಆ ಗಾದಿ ಅನ್ನೋದು ಕೂಡ ಬಹಳ ಪೈಪೋಟಿ ಜಿದ್ದಾಜಿದ್ದಿಗೆ ಕಾರಣವಾಗಿರುವಂತಹ ಚುನಾವಣೆ ಇದು. ಮಹಿಳೆಗೆ ಸಿಗುವಂಥ ಸಾಧ್ಯತೆ ಇದೆ. ಬೆಳಗಾವಿ ಮೇಯರ್ ಸ್ಥಾನ ಪರಿಶಿಷ್ಟ ಜಾತಿ ಮೀಸಲಾಗಿದೆ, ಉಪಮೇಯರ್ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದೆ. ಬಿಜೆಪಿ ಸದಸ್ಯರಾದಂಥ ಸವಿತಾ ಕಾಂಬ್ಳೆ, ಲಕ್ಷ್ಮೀ ರಾಠೋಡ್ ನಡುವೆ ಮೀಸಲು ಮಹಿಳೆ ಎಸ್ಸಿ ಕೋಟಾದಲ್ಲಿ ಇಬ್ಬರು ಕೂಡ ಪೈಪೋಟಿಯಲ್ಲಿದ್ದಾರೆ. 35 ಸದಸ್ಯರೊಂದಿಗೆ ಸ್ಪಷ್ಟ ಬಹುಮತ ಇರುವಂಥ ಬಿಜೆಪಿ ನಾಯಕರು ಯಾರಿಗೆ ಮಣೆ ಹಾಕ್ತಾರೆ ಎಂಬ ಕುತೂಹಲ ಇದೆ. ಬೆಳಗಾವಿ ದಕ್ಷಿಣ ಕ್ಷೇತ್ರದ ಶಾಸಕ ಅಭಯ್ ಪಾಟೀಲ್ ನಿರ್ಣಯ ಇಲ್ಲಿ ಅಂತಿಮವಾಗುತ್ತೆ ಅಂತ ಹೇಳಿ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ಸಭೆಯನ್ನು ಕೂಡ ಮಾಡಿದ್ದಾರೆ ಬಿಜೆಪಿ ನಾಯಕರು. ಎಲ್ಲ ಪಾಲಿಕೆಯ ಸದಸ್ಯರಿಗೆ ವಿಪ್ ಜಾರಿ ಮಾಡಲಾಗಿದೆ. ಅಂದರೆ ಬಿಜೆಪಿ ತನ್ನ ಪಕ್ಷದ ಸದಸ್ಯರುಗಳಿಗೆ ವಿಪ್ ಜಾರಿ ಮಾಡಿದೆ. ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಮೇಯರ್ ಮತ್ತು ಉಪಮೇಯರ್ ಹೆಸರು ಫೈನಲ್ ಆಗುತ್ತೆ. ಬೆಳಗಾವಿ ಜಿದ್ದಾಜಿದ್ದಿಯ ಕಣ. ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರದ ಗದ್ದುಗೆ ಸ್ಥಾಪಿಸಿದರೆ ಬೆಳಗಾವಿಯಲ್ಲಿ ಅದೇನೋ ಒಂಥರ ಪ್ರತಿಷ್ಠೆ. ಈ ಕಾರಣದಿಂದಾಗಿಯೇ ಬೆಳಗಾವಿ ಮಹಾನಗರ ಪಾಲಿಕೆಯ ಗದ್ದುಗೆಯನ್ನು ಹಿಡಿಬೇಕು ಅಂತ ಹೇಳಿ ಎಲ್ಲ ಪಕ್ಷಗಳು ಕೂಡ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡ್ತವೆ. ಪ್ರಮುಖವಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಬಹಳ ದೊಡ್ಡ ಜಿದ್ದಾಜಿದ್ದಿನ ತುರುಸಿನ ಸ್ಪರ್ಧೆ ಏರ್ಪಟ್ಟಿರುತ್ತೆ. ಈ ಮಧ್ಯೆ ಬಿಜೆಪಿಗೆ ಅವಕಾಶ ಇರೋದ್ರಿಂದ, ಮಹಿಳಾ ಮೀಸಲಾತಿ ಇರೋದ್ರಿಂದ ಇಬ್ಬರೂ ಕೂಡ ಮೇಯರ್ ಹಾಗೂ ಉಪಮೇಯರ್ ಇಬ್ಬರು ಮಹಿಳೆಯರೇ ಆಗ್ತಾರೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಯಾಕಂದರೆ ಮೀಸಲಾತಿ ಇದೆ. ಎಸ್ಸಿ ಮಹಿಳೆ ಹಾಗೂ ಸಾಮಾನ್ಯ ಮಹಿಳೆ ಸದ್ಯಕ್ಕಂತೂ ಬಿಜೆಪಿ ಪಾಲಾಗುತ್ತೆ. ಬಿಜೆಪಿಯ ಸದಸ್ಯರುಗಳು ಯಾರಾಗಬೇಕು ಏನು ಎತ್ತ, ಜೊತೆಗೆ ಪಕ್ಷದ ಸದಸ್ಯರು ಎಲ್ಲೂ ಕೂಡ ಚದುರಿ ಹೋಗದಂತೆ, ಬೇರೆ ಪಕ್ಷದ ತೆಕ್ಕೆ ಸಿಗದಂತೆ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ ವಿಪ್ ಜಾರಿ ಮಾಡೋದ್ರ ಮೂಲಕ. ಆ ಪ್ರೊಸೀಜರ್ ಪ್ರಕಾರ ಕೊಟ್ಬಿಡ್ರಿ. ನಮ್ಮ ವೋಟರ್ ಲಿಸ್ಟನ್ನು ತೆಗೆದುಕೊಂಡು ಅದರಲ್ಲಿ ಇದು ಸೈ ಮಾಡಿ ಕೊಡ್ರಿ. ಮಾಡಿಸ್ಬಿಡಿ, ಅದು ಬುಲೆಟ್ ಪಾಯಿಂಟ್ಸ್ ಸಾಹೇಬರು ಮಾತಾಡೋದಿದ್ದು ಬರ್ತೀನಿ, ರೆಡಿ ಮಾಡಿದ್ದೀನಿ. ಇಲ್ಲ, ನನಗೆ ಸ್ಕೆಲ್ಟನ್ ಕೊಡ್ರಿ. ಅದು ಗೊತ್ತಾರಿಲ್ಲ ನಮ್ಮ ಕಡೆ. ಅದಕ್ಕೆ ಈಗ ಆಡಳಿತ ಪಕ್ಷದ ನಾಯಕರಿಗೆ ಯಾರು ಹೆಸರು ಕೊಟ್ಟಿಲ್ಲ, ಯಾರು ಕೊಡೋದ ಕೊಡ್ರಿ. ಮೂರು ಹೆಸರು ಹೇಳ್ರಿ, ಹೆಸರು ಹೇಳ್ಬಲ್ಲ ನಾಳೆ ಕೋರ್ ಕಮಿಟಿ ಒಳಗೆ ಅಲ್ಲೇ ಡಿಸೈಡ್ ಆಗ್ಬೋದು ಯಾರು ಮಾಡ್ತಾರ ಅನ್ನೋದು. ಪ್ರತಿ ವರ್ಷ ಇಲ್ಲೇ ಕೊಡ್ಬೇಕು, ದಕ್ಷಿಣ ಕೊಡ್ಬೇಕು, ಪ್ರತಿ ವರ್ಷ ಉತ್ತರ ಕೊಡ್ಬೇಕಂತೇನಿಲ್ಲ. 37 ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಮಹಾನಗರ ಪಾಲಿಕೆಯ ಗದ್ದುಗೆಯ ಸ್ಥಾನವನ್ನು ಅಲಂಕರಿಸೋದು ಅಂತ ಹೇಳಿದ್ರೆ ಬೆಳಗಾವಿಯಲ್ಲಿ ಬಹಳ ದೊಡ್ಡ ಪ್ರತಿಷ್ಠೆ ಇರುತ್ತೆ. ಮಹಾನಗರ ಪಾಲಿಕೆಯಲ್ಲಿ ಏನೆಲ್ಲ ಮೇಲಾಟಗಳು ನಡೆಯುತ್ತೆ, ಏನೆಲ್ಲ ಹೈಡ್ರಾಮಗಳು ನಡೆಯುತ್ತೆ ಅಂತ ಈ ರಾಜ್ಯ ಗಮನಿಸಿದೆ. ಸದ್ಯಕ್ಕೆ ಬಿಜೆಪಿ ಅಧಿಕಾರ ಸ್ಥಾಪಿಸುವಲ್ಲಿ ಯಶಸ್ವಿ ಆಗ್ತಾ ಇದೆ. ಯಾವ ರೀತಿಯೆಲ್ಲ ಸಿದ್ಧತೆ ನಡೀತಾ ಇದೆ ಅಂತ ಹೇಳಿ ಶ್ರೀಧರ್.
ದಸರಾ ಬೆಳಗಾವಿ ಮಹಾನಗರ ಪಾಲಿಕೆ 22ನೇ ಅವಧಿಯ ಮೇಯರ್ ಉಪಮೇಯರ್ ಚುನಾವಣೆಗೆ ಇವತ್ತು ನಡೀತಾ ಇದೆ. ಇವತ್ತು ಈಗಾಗಲೇ 9 ಗಂಟೆಯಿಂದ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭಗೊಂಡಿರ್ತಕ್ಕಂಥದ್ದು. ಬೆಳಗಾವಿ ಮಹಾನಗರ ಪಾಲಿಕೆ ಸುತ್ತಲೂ ಕೂಡ ಬಿಗಿ ಪೊಲೀಸ್ ಭದ್ರತೆಯನ್ನು ನಿಯೋಜಿಸಿರ್ತಕ್ಕಂಥದ್ದು. ದಸರಾ ತಾನು ತೋರಿಸೋದೀಗ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ವಿಶೇಷವಾಗಿ 58 ಸದಸ್ಯ ಬಲ ಇರತಕ್ಕಂಥ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಬಹಳ ಸ್ಪಷ್ಟ ಬಹುಮತದಲ್ಲಿರ್ತಕ್ಕಂಥದ್ದು. 55 ಏನು ಪ್ರಮುಖವಾಗಿ 35 ಸದಸ್ಯ ಬಲ ಹೊಂದಿರತಕ್ಕಂಥ ಬಿಜೆಪಿಗೆ ಸ್ಪಷ್ಟ ಬಹುಮತ ಇದೆ. ಈ ಬಾರಿ ಮೇಯರ್ ಮತ್ತು ಉಪಮೇಯರ್ ಏನು ಚುನಾವಣೆ ಇದೆ, ಮೇಯರ್ ಸ್ಥಾನ ಏನಿದೆ ಎಸ್ಸಿ ಮಹಿಳೆಗೆ ಮೀಸಲಾಗಿರ್ತಕ್ಕಂಥದ್ದು. ಅಂದರೆ ಎಸ್ಸಿ ಮಹಿಳೆಗೆ ಮೀಸಲಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ 2 ಜನ ಬಿಜೆಪಿ ಆಕಾಂಕ್ಷಿಗಳಿದ್ದಾರೆ. ಒಂದು ದಶರಥ್ ಸವಿತಾ ಕಾಂಬ್ಳೆ, ಮತ್ತೊಂದು ಏನು ಲಕ್ಷ್ಮೀ ರಾಠೋಡ್. ಇವು ಇಬ್ಬರಲ್ಲಿ ಯಾರಾದರೂ ಒಬ್ಬರು ಏನು ಮೇಯರ್ ಆಗೋದು ಖಚಿತ. ಮತ್ತು ಉಪಮೇಯರ್ ಸ್ಥಾನ ಏನಿದೆ ಸಾಮಾನ್ಯ ವರ್ಗಕ್ಕೆ ಇರ್ತಕ್ಕಂಥದ್ದು. ಹೀಗಾಗಿ ಮೇಯರ್ ಸ್ಥಾನ ಬೆಳಗಾವಿ ಉತ್ತರ ಮತಕ್ಷೇತ್ರಕ್ಕೆ ಸಿಕ್ಕರೆ, ಉಪಮೇಯರ್ ಸ್ಥಾನ ಏನಿದೆ ಅದು ಏನು ದಕ್ಷಿಣ ಮತಕ್ಷೇತ್ರಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಬೆಳಗ್ಗೆ 9:00 ಬಿಜೆಪಿಯ ಒಂದು ಕೋರ್ ಕಮಿಟಿ ಸಭೆ ಮೀಟಿಂಗ್ ಇದೆ ಖಾಸಗಿ ಹೋಟೆಲ್. ಆ ಒಂದು ಮೀಟಿಂಗಲ್ಲಿ ಯಾರು ಮೇಯರ್ ಮತ್ತು ಯಾರು ಉಪಮೇಯರ್ ಅನ್ನೋ ತೀರ್ಮಾನ ಆಗುತ್ತೆ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಈಗಾಗಲೇ ಆ ಒಂದು ಸಭೆಯಲ್ಲಿ ಅಂತಿಮಗೊಳ್ಳುತ್ತೆ. ಆದರೆ ಈ ಬಾರಿ ಏನಂದರೆ ಬೆಳಗಾವಿ ಮಹಾನಗರ ಪಾಲಿಕೆ ಇಲ್ಲಿವರೆಗೆ ಪ್ರಮುಖವಾಗಿ ದಶರಥ್ ಏನು ಭಾಷಾವಾರು ಚುನಾವಣೆ ನಡ್ಕೊಂಡು ಬರ್ತಾ ಇದ್ವು. MAS ಇಲ್ಲಿ ಪ್ರಾಬಲ್ಯ ಸಾಧಿಸ್ಕೊಂಡು ಬಂದಿತ್ತು. ಆದರೆ ಇದೇ ಮೊದಲ ಬಾರಿಗೆ ಇಲ್ಲಿ ಏನು ಪ್ರಮುಖವಾಗಿ ಬಿಜೆಪಿ ಸ್ಪಷ್ಟ ಬಹುಮತ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ನಾನು ನಿಮ್ಗೆ ತೋರಿಸ್ತೀನಿ ಚುನಾವಣೆ ಪ್ರಕ್ರಿಯೆಗಳು ಯಾವ ರೀತಿ ತಯಾರಾಗಿರ್ತಕ್ಕಂಥದ್ದು. ಇಲ್ಲಿ ಬಿಜೆಪಿ ಸ್ಪಷ್ಟ ಬಹುಮತ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಬಾರಿ ಏನು ಮತ್ತೆ ಏನು ಬಿಜೆಪಿಯ ಮೇಯರ್ ಆಗ್ತಾರೆ ಅಂತ ಹೇಳ್ಬೋದು. ಕಳೆದ ಬಾರಿ ಮೇಯರ್ ಆಗಿ ಏನು ಶೋಭಾ ಶೋಭನಾಚೆ ಮೇಯರ್ ಆಗಿದ್ರು. ಈ ಬಾರಿ ಲಕ್ಷ್ಮೀ ರಾಠೋಡ್ ಮತ್ತು ಏನು ಸವಿತಾ ಕಾಂಬ್ಳೆ ಇವರಿಬ್ಬರಲ್ಲಿ ಒಬ್ಬರು ಮೇಯರ್ ಆಗೋದು ಖಚಿತ. ಈ ಬಾರಿ ಕನ್ನಡ ಭಾಷಿಕರಾಗ್ತಾರೆ. ಕಳೆದ ಬಾರಿ ಮರಾಠಿ ಭಾಷಿಕರಾಗಿದ್ದರೆ ಈ ಬಾರಿ ಕನ್ನಡ ಭಾಷಿಕರಾಗ್ತಾರೆ. ಈಗಾಗಲೇ ಒಂದು ಪರಿಷತ್ನ ಸಭಾಂಗಣದಲ್ಲಿ ಎಲ್ಲ ರೀತಿಯ ಚುನಾವಣೆ ಪ್ರಕ್ರಿಯೆಗೆ ಸಿದ್ಧತೆ ಆಗಿದೆ. 9 ರಿಂದ 11 ಗಂಟೆವರೆಗೆ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಪ್ರಾದೇಶಿಕ ಆಯುಕ್ತರಾದಂಥ ಏನು ಪ್ರಾದೇಶಿಕ ಆಯುಕ್ತರ ನೇತೃತ್ವದಲ್ಲಿ ಒಂದು ನಡೆಯುತ್ತೆ. ಈ ಒಂದು ಮಹಾನಗರ ಪಾಲಿಕೆ ಚುನಾವಣೆ ಅಂದರೆ ಮತದಾನ ಪ್ರಕ್ರಿಯೆ ಏನಿದೆ 1 ಗಂಟೆಯಿಂದ ಆರಂಭ ಆಗುತ್ತೆ. ನಾಡಗೀತೆಯೊಂದಿಗೆ ಈ ಒಂದು ಚುನಾವಣೆ ಪ್ರಕ್ರಿಯೆ ಆರಂಭಗೊಳ್ಳುತ್ತೆ. ಏನು ಕೈ ಎತ್ತುವುದರ ಮೂಲಕ ಒಂದು ಮತದಾನ ಒಂದು ಪ್ರಕ್ರಿಯೆ ನಡೆಯುತ್ತೆ. ಒಂದು ವೇಳೆ ಬಿಜೆಪಿ ಸ್ಪಷ್ಟ ಬಹುಮತ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೇವಲ ಮೇಯರ್ ಉಪಮೇಯರ್ಗೆ ಒಬ್ಬೊಬ್ಬರೇ ಹೆಸರನ್ನ ಏನು ನಾಮಪತ್ರ ಸಲ್ಲಿಕೆ ಮಾಡಿದರೆ ಆಗ ಅವಿರೋಧ ಆಯ್ಕೆ ಖಚಿತ ಅಂತ ಹೇಳ್ಬೋದು. ಈಗಾಗಲೇ ಒಂದು ಹುಬ್ಬಳ್ಳಿಯಲ್ಲಿ ಆದಂಥ ಯಾವುದೇ ರೀತಿ ಅಡ್ಡ ಮತದಾನ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಈಗಾಗಲೇ ವಿಪ್ಪನ್ನು ಕೂಡ ಜಾರಿ ಮಾಡಿರ್ತಕ್ಕಂಥದ್ದು. ಅಂದರೆ ಪ್ರಮುಖವಾಗಿ ಬೆಳಗಾವಿ ಮಹಾನಗರ ಪಾಲಿಕೆ ಮೇಯರ್ ಉಪಮೇಯರ್ ಚುನಾವಣೆಗೆ ಏನೇನು ಕ್ಷಣಗಣನೆ ಆರಂಭವಾಗಿದೆ. 9:00 ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಆ ಕೋರ್ ಕಮಿಟಿ ಸಭೆಯಲ್ಲಿ ಯಾರು ಉಪಮೇಯರ್ ಮತ್ತು ಮೇಯರ್ ಆಗ್ತಾರೆ ಅನ್ನೋಂಥ ಹೆಸರುಗಳು ಅಂತಿಮಗೊಳ್ಳುತ್ತೆ ಅಂತ ಹೇಳ್ಬೋದು. ಒಂದು ಲಕ್ಷ್ಮೀ ರಾಠೋಡ್ ಇಲ್ಲ ಸವಿತಾ ಕಾಂಬ್ಳೆ ಇವರಿಬ್ಬರಲ್ಲಿ ಒಬ್ಬರು ಮೇಯರ್ ಆಗೋದು ಖಚಿತ. ದಶರಥ್. ಎಸ್, ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.